ಇವತ್ತು ಚುನಾವಣೆ ನಮಗೆ ಒಂದು ಅತ್ಯಂತ ಒಂದು ಸುದಿನ ಅಂತ ಹೇಳ್ಬೋದು. ಯಾಕಂದ್ರೆ ಎಲ್ಲ ದಲಿತ ಸಂಘ ಸಂಸ್ಥೆಗಳು ಇವತ್ತು ಪಕ್ಷಕ್ಕೆ ನನಗೆ ದೇಶದ ಬೆಂಬಲ ಕೊಟ್ಟಿದ್ದಕ್ಕೆ ನಾನು ಧನ್ಯವಾದಗಳನ್ನ ಕೊಡ್ತಾ ಇದ್ದೀನಿ. ಇವತ್ತು ಈ ಚುನಾವಣೆ ನನಗೆ ಈ ವರ್ಷದ 2ನೇ ಚುನಾವಣೆ. ನಾನು ಈ ಚುನಾವಣೆಗೆ ಆಕಾಂಕ್ಷಿ ಆಗಿದ್ದವರಲ್ಲ. ನಮ್ಮ ಜಿಲ್ಲಾ ನಾಯಕರುಗಳ ಒಂದು ಮಾರ್ಗದರ್ಶನದ ಮೇಲೆ ರಾಜ್ಯ ನಾಯಕರುಗಳ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು, ನಮ್ಮ ಜಿಲ್ಲಾ ನಾಯಕರುಗಳು ಎಲ್ಲರ ಒಂದು ಆದೇಶಗಳಿಗೆ ಅವಕಾಶ ಮಾಡಿಕೊಂಡಿದ್ದಾರೆ. ಇದಕ್ಕೆಲ್ಲ ಗೊತ್ತಿರೋಂಗೆ ನಮ್ಮ ತಾತ ಸಂಸದರಾಗಿ, ಮುಖ್ಯಮಂತ್ರಿಗಳು, ಸಚಿವರಾಗಿ ನಮ್ಮ ಜಿಲ್ಲೆಗೆ ಮುಖ್ಯವಾಗಿ ನಮ್ಮ ಪ್ರೀತಿಯ ದಲಿತರಿಗೆ ಎಷ್ಟು ಕೆಲಸ ಮಾಡಿಕೊಟ್ಟಿದ್ದಾರೆ ಅನ್ನೋದು ನಿಮ್ಗೆ ಎಲ್ಲರಿಗೂ ಗೊತ್ತಿದೆ. ಇದನ್ನೆಲ್ಲ ಮಾತನಾಡಿ ಮಾಡಿ ನನಗೆ ಒಂದು ಬಾರಿ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾ ಇದ್ದೆ. ನಮಗೆ ಯಾವತ್ತೂ ನಮ್ಮ ರಾಜನಾಥ್ ಸಾಹೇಬರು ಮಾತು ಹೇಳ್ತಿರ್ತಾರೆ, ನಮ್ಮ ಮನೆಗೆ ಹೋದಾಗ ಸಿಗ್ತಾರೆ. ನಮ್ಮ ಜಿಲ್ಲೆಯಲ್ಲ ಒಂದ್ಸತಿ ಎಲೆಕ್ಷನ್ ಹೋಗ್ಬಿಟ್ರೆ ರಾಜಕೀಯ ಬರಲ್ಲ. ಆದ್ರೆ ಈ ಜಿಲ್ಲೆಯಲ್ಲಿ ಅನಾಚಾರ ಇದೆ. ಈ ರಾಷ್ಟ್ರೀಯ ಒಂದು ಗಟ್ಟಿತನ ಈ ಜಿಲ್ಲೆಯಲ್ಲಿ ಯಾವಾಗಲೂ ನಮಗೆ ನಮ್ಮ ಸಹಾಯ ಹೇಳ್ತಾ ಇರ್ತಾರೆ. ಅದನ್ನು ನೆನೆಸ್ಕೊಂಡು ನಮಗೆ ಈಗಾಗಲೇ 4ನೇ ಚುನಾವಣೆ, ನಮ್ಮ ತಾಯಿ ಸೇರಿದ 5ನೇ ಚುನಾವಣೆ ಆಗ್ತದೆ. ನಾವು ಹೋರಾಟ ಮಾಡ್ಕೊಂಡೇ ಬರ್ತಿದ್ದೀವಿ. ಈ ಒಂದು ತುಂಬಿದ ಸಭೆಯಲ್ಲಿ ನಮ್ಮ ತಾಯಿಯವ್ರನ್ನ ನಾನು ನೆನೆಸ್ಕೋಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಒಂದು ನಮ್ಮ ತಾಯಿಯವರು ಒಂದು ದಿಟ್ಟವಾದ ನಿರ್ಧಾರ ತಗೊಂಡು ನಮ್ಮ ತಾತ ತೀರ್ಕೊಂಡಾಗ ನನಗೆ ನಾನು 10ನೇ ಕ್ಲಾಸ್ ಹೋಗ್ತಾ ಇದ್ದೆ. ಅವ್ರು ಆ ನಿರ್ಧಾರ ತಗೊಂಡು ಅವತ್ತು ರಾಷ್ಟ್ರೀಯ ಬದಲಾಗಿದ್ರೆ ಅವತ್ತು ನಮ್ಮ ಒಳ್ಳೆಯ ನಮ್ಮ ಪಕ್ಷ ಇರ್ತಿಲ್ಲ, ನಮ್ಮ ಮನೆತನ ಇರ್ತಿಲ್ಲ. ನಾನು ಇವತ್ತು ಮುಂದೆ ಲೋಕಸಭೆ ಅಭ್ಯರ್ಥಿ ಆಗಿ ಬರ್ತಿದ್ದೇನೆ. ಇದಕ್ಕೋಸ್ಕರ ಆ ಹೋರಾಟ ಮಾಡ್ಕೊಂಡು ಬಂದು ಅವರು ಯಶಸ್ವಿ ಆಗಲಿಲ್ಲ. ನನಗೆ ಅವಕಾಶ ಮಾಡಿಕೊಟ್ರು, ನಮ್ಮ ಅಜ್ಜೇಗೌಡ ಕುಟುಂಬ ಕೊಟ್ಟರು, ಅವ್ರಿಗೂ ಒಂದು ಅವಕಾಶ ಆಗಲಿಲ್ಲ. ಒಂದು ಬಾರಿ ಒಂದು ಬದಲಾವಣೆ ಬನ್ನಿ, ಪ್ರಾಮಾಣಿಕವಾಗಿ ಜೊತೆ ನಾವೆಲ್ಲ ಇರ್ತೀವಿ. ಈ ಮನೆ ಮಗ ನಾಳೆ ಸೇವಕ ನಾವು ಇರ್ತೀವಿ ಅಂತ ನಿಮ್ಮಲ್ಲಿ ವಿನಂತಿಸ್ಕೊಳ್ತಾ ನಾನು ಕೇಳ್ಕೊಳ್ಳೋದು ಗೊತ್ತೆ. ಒಂದು ಬದಲಾವಣೆ ಅವ್ರ ಮನೆಗೆ ಆಯ್ತು. ಪ್ರಧಾನಿ ಹುದ್ದೆಯಿಂದ ಹಿಡಿದು ಜಿಲ್ಲಾ ಪಂಚಾಯತ್ವರೆಗೂ ನಮ್ಮ ಜಿಲ್ಲೆಯ ಜನ ಕೊಟ್ಟಿದ್ದಾರೆ, ಅನುಭವಿಸಿದ್ದಾರೆ. ಒಟ್ಟೆ ಹಸ್ತವರೆಗೂ ಒಂದು ಅವಕಾಶ ಮಾಡ್ತೀವಿ, ಕೆಲಸ ಕೇಳೋದು ಒಂದು ಅವಕಾಶ, ಕೆಲಸ ಮಾಡಬೇಕಾದ ಒಂದು ಅವಕಾಶ ಮಾಡಬೇಕು ಅಂತ ನಾನು ಕೇಳ್ತೀನಿ. ನನಗೆ ಒಂದೇ ಆಸೆ, ನಮ್ಮ ಜಿಲ್ಲೆ ಜನರಿಗೆ ಏನೋ ಒಂದು ಒಳ್ಳೆ ಕೆಲಸ ಮಾಡಬೇಕಾದ ಒಂದು ಆಸೆ ಇರ್ತದೆ. ನನ್ನ ವೈಯಕ್ತಿಕ ದುರುದ್ದೇಶದಿಂದ ನಾನು ಯಾವುದೇ ಕಾರಣಕ್ಕೂ ಭಗವಂತನಾಗಿ ನಾನು ಈ ಚುನಾವಣೆ ನಿಂತಿಲ್ಲ. ನಮ್ಮ ಈ ಚುನಾವಣೆ ಬರೀ ನಮ್ಮ ಪಕ್ಷಕ್ಕೋಸ್ಕರ ಇಡೀ ನಮ್ಮ ಜಿಲ್ಲೆಯ ಜನ ಸ್ವಾಭಿಮಾನ ಚುನಾವಣೆ ಆಗ್ತದೆ. ಈ ಚುನಾವಣೆಯಲ್ಲಿ ನಾವು ಗೆದ್ದರಷ್ಟೇ ಒಂದು ಒಳ್ಳೆತನ, ಒಂದು ಸ್ವಾಭಿಮಾನ ನಮ್ಮ ಜಿಲ್ಲೆಗೆ ಉಳ್ಕೊಂಡ್ರೆ ಇಲ್ಲದ ಮಾಡ್ತಾರೆ. ಪಾಳಗಾರಿಕೆ ಕಪಾಳಿಕೆ ಮುಂದುವರಿಸ್ಕೊಂಡು ಹೋಗುತ್ತೆ. ಜನ ಬುದ್ಧಿವಂತರು ಇದ್ದಾರೆ, ಯೋಚನೆ ಮಾಡಿ ಈ ಸರಿ ಮತ ಕೊಡ್ಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡ್ತಾ ಕೊನೆಯದಾಗಿ ಕೇಳ್ಕೊಳ್ಳೋದಂದ್ರೆ ಒಂದು ಬಾರಿ ನಮ್ಗೆ ಅವಕಾಶ ಮಾಡ್ಕೊಳ್ಳಿ. ಪ್ರಾಮಾಣಿಕವಾಗಿ ಕೊಡೋ ಒಂದೊಂದು ನಾನು ಋಣಿ ಆಗಿರ್ತೀನಿ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ನನ್ನ ನಮಸ್ಕಾರ.